মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 117. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ವಿಶ್ವ ವೇದಿಕೆಯ ಮೇಲೆ ನಿಂತು ಭಾರತವನ್ನು ಪ್ರತಿನಿಧಿಸಿ, ಹಿಂದುತ್ವವನ್ನು ಪ್ರತಿನಿಧಿಸಿ ಮಾತನಾಡ್ತಾ ಇದ್ದಾರೆ. ಸ್ವಾಮೀಜಿ ಮಾತನಾಡ್ತಾ ಹೇಳಿದ್ರು, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ, ಮಮ ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಅಂತ. ಅಂದರೆ ಭಗವಂತ ಹೇಳಿರೋ ಹಾಗೆ ಯಾರ್ಯಾರು ನನ್ನಲ್ಲಿಗೆ ಯಾವ್ಯಾವ ಮಾರ್ಗದಿಂದ ಬರ್ತಾರೋ ಅವರವ್ರನ್ನ ನಾನು ಅದದೇ ಮಾರ್ಗದಿಂದ ತಲುಪ್ತೇನೆ. ಮಾನವರು ಅನುಸರಿಸುವಂತಹ ಮಾರ್ಗಗಳೆಲ್ಲ ಕೊನೆಯಲ್ಲಿ ನನ್ನನ್ನೇ ಬಂದು ಸೇರುತ್ತೆ ಅನ್ನುವಂತಹ ರೆಫರೆನ್ಸನ್ನು ತಗೊಂಡು ಸ್ವಾಮೀಜಿ ಮಾತನಾಡ್ತಾ ಇದ್ರು. ಹಾಗೆ ಹೇಳ್ತಾರೆ, ಗುಂಪುಗಾರಿಕೆ, ಅತಿಯಾದ ಸ್ವಮತಾಭಿಮಾನ, ಹಾಗೆ ಅದರ ಘೋರ ಪರಿಣಾಮವಾದಂತಹ ಧರ್ಮಾಂಧತೆಗಳು ಅದೆಷ್ಟೋ ಕಾಲದಿಂದ ಈ ಸುಂದರ ಪೃಥ್ವಿಯನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಅವು ಭೂಮಿಯನ್ನು ಹಿಂಸೆಯಿಂದ ತುಂಬಿಕೊಂಡಿದೆ, ಮತ್ತೆ ಮತ್ತೆ ಮಾನವನ ರಕ್ತದಿಂದ ತೋಯಿಸ್ತಾ ಇದೆ, ನಾಗರಿಕತೆಗಳನ್ನು ನಾಶ ಮಾಡ್ತಾ ಇದೆ, ದೇಶಗಳನ್ನು ನಿರಾಸೆಯ ಕೂಪಕ್ಕೆ ತಳ್ತಿದೆ ಅಂತ ಹೇಳ್ತಿದ್ರು. ಹಾಗೆ ಹೇಳ್ತಾರೆ, ಆ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವನ ಸಮಾಜ ಅನ್ನುವಂಥದ್ದು ಈಗಿರೋದಕ್ಕಿಂತಲೂ ಅದೆಷ್ಟೋ ಹೆಚ್ಚು ಮುಂದುವರೆದು ಬಿಡ್ತಿತ್ತು. ಆದರೆ ಈಗ ಆ ರಾಕ್ಷಸತನದ ಅಂತ್ಯಕಾಲ ಸಮೀಪಿಸ್ತಿದೆ. ಈ ಸಮ್ಮೇಳನ ಅಂದರೆ ವಿಶ್ವಧರ್ಮ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥವಾಗಿ ಇವತ್ತು ಬೆಳಗ್ಗೆ ಮೊಳಗದಂತಹ ಘಂಟಾನಾದ ಎಲ್ಲ ಮತಾಂಧತೆಗಳ ಮೃತ್ಯುಘಾತವನ್ನು ಈಯುವಂಥದ್ದು ಅಂತ ಆಶಿಸ್ತೇನೆ ಅಂದಾಗ ಸ್ವಾಮೀಜಿಯ ಮಾತನ್ನ ಬಹಳ ಸುಂದರವಾಗಿ ಆಸ್ವಾದಿಸಿದಂತಹ ಜನ ಕರತಾಡನ ಮಾಡಿದ್ದನ್ನು ಗಮನಿಸಿದ್ವಿ. ಹಾಗೆ ಸ್ವಾಮೀಜಿ ಹೇಳ್ತಾರೆ, ಅದು ಖಡ್ಗ ಲೇಖನಿಗಳ ಮೂಲಕ ಸಂಭವಿಸುವಂತಹ ಹಿಂಸಾ ದ್ವೇಷಗಳಿಗೆ, ಹಾಗೆ ಒಂದೇ ಒಂದು ಗುರಿಯೆಡೆಗೆ ಸಾಗುತ್ತಾ ಇರುವಂತಹ ಅಧಿಕರೊಳಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯುಘಾತವನ್ನೇ ಈಯತ್ತೆ ಅಂತ ನಾನು ಹೃತ್ಪೂರ್ವಕವಾಗಿ ಆಶಿಸ್ತೇನೆ ಅಂತ ಕೋಟ್ ಮಾಡಿ ಹೇಳಿದ್ರು. ಮಾತನ್ನ ಮುಂದುವರಿಸ್ತಾ ಹೇಳ್ತಿದ್ರು, ಹೀಗೆ ಸ್ವಾಮೀಜಿ ತಮ್ಮ ಉಪನ್ಯಾಸವನ್ನು ಮುಗಿಸಿ ಕುಳಿತುಕೊಳ್ತಿದ್ದ ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ಹರ್ಷೋದ್ಗಾರದ ಕರತಾಡನಗಳು ಸಿಡಿಲಿನ ಹಾಗೆ ಮುಳುಗ್ತಾ ಇತ್ತು. ಕೆಲವು ಮಾತುಗಳಲ್ಲಿ ಸ್ವಾಮೀಜಿ ತಮ್ಮ ಭಾವನೆಗಳೆಲ್ಲದನ್ನ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದನ್ನು ಗಮನಿಸಿದ್ವಿ. ಈಗ ಅದರ ಮುಂದುವರೆದ ಭಾಗ. ಅವರ ಈ ಪುಟ್ಟ ಭಾಷಣ ಅದೆಷ್ಟು ಪರಿಣಾಮಕಾರಿಯಾಗಿತ್ತು ಅಂತಂದರೆ, ಅವರ ಮಾತುಗಳು ಮರುಭೂಮಿಯ ಪ್ರಯಾಣಿಕನಿಗೆ ಎದುರಾದಂತಹ ಯಾವುದೋ ಒಂದು ಸರೋವರದ ತಿಳಿನೀರಿನ ಹಾಗೆ ಜನರಿಗೆ ತಂಪನ್ನು ಕೊಡುವಂಥ ಹೊಸ ಭರವಸೆಯನ್ನು ಮೂಡಿಸ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸರ್ವಧರ್ಮ ಸಮ್ಮೇಳನದ ನಿಜವಾದ ಉದ್ದೇಶ ಸ್ವಾಮೀಜಿ ಪ್ರತಿಯೊಬ್ಬರಿಗೂ ಕೂಡ ಮನ ಮುಟ್ಟಿ ಅರ್ಥವಾಗುವ ಹಾಗೆ ಹೇಳಿದ್ರು. ಹಿಂದೆ ಈಗಾಗಲೇ ಗಮನಿಸಿರೋ ಹಾಗೆ ವಿಶ್ವಧರ್ಮ ಸಮ್ಮೇಳನದ ಮುಖ್ಯವಾದ ಉದ್ದೇಶ ಅವ್ರದ್ದು ಏನಾಗಿತ್ತು ಅಂತಂದರೆ, ಸಂಯೋಜಕರದ್ದು ಏನಾಗಿತ್ತು ಅಂತಂದರೆ, ಎಲ್ಲ ಧರ್ಮಗಳಿಗಿಂತ ಕ್ರೈಸ್ತ ಧರ್ಮವೇ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋದನ್ನು ಅವರು ಸಾಬೀತುಪಡಿಸಕ್ಕೆ ಹೊರಟಿದ್ರು. ಆದರೆ ಸ್ವಾಮೀಜಿಯ ಈ ಮಾತುಗಳು ಹೊಸ ಒಂದು ಚಿಂತನೆಯನ್ನೇ ಕೊಡ್ತು ಅಂತ ಕೂಡ ಹೇಳ್ಬೋದು. ಅವರ ಈ ಪುಟ್ಟ ಭಾಷಣ ತುಂಬ ಪರಿಣಾಮಕಾರಿಯಾಗಿ ಎಲ್ಲ ಮನಸ್ಸನ್ನು ತಲುಪ್ತು. ಸರ್ವಧರ್ಮ ಸ್ಥಾಪಕಾಚಾರ್ಯರು, ಸರ್ವಧರ್ಮ ಸ್ವರೂಪಿಗಳು ಆದಂತಹ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯಾಗ್ರಣಿಯಾದಂತಹ ಸ್ವಾಮಿ ವಿವೇಕಾನಂದರು ತಮ್ಮ ಗುರುದೇವನ ಸಂದೇಶವನ್ನು ಈ ವಿಶ್ವ ವೇದಿಕೆಯ ಮೇಲೆ ಯಶಸ್ವಿಯಾಗಿ ಸಾರಿ ಹೇಳಿದ್ರು. ಎಷ್ಟು ಮತವೋ ಅಷ್ಟು ಪಥ. ರಾಮಕೃಷ್ಣ ಹೇಳ್ತಿದ್ದ ಹಾಗೆ ಜತೋ ಮತ್ ತಥೋ ಪಥ್ ಅನ್ನುವಂತಹ ಸತ್ಯವನ್ನ ದೀರ್ಘ ಸಾಧನೆಯ ಮೂಲಕ ಸಾಕ್ಷಾತ್ಕರಿಸಿಕೊಂಡಂತಹ ಆ ದಕ್ಷಿಣೇಶ್ವರದ ದೇವಮಾನವನ ಪದತಲದಲ್ಲಿ ಕುಳಿತುಕೊಂಡು ಕಲಿತಂತಹ ಪಾಠವನ್ನ ಸ್ವಾಮೀಜಿ ಈಗ ತಪ್ಪಿಲ್ಲದೆ ಎಲ್ಲವನ್ನ ಕೂಡ ಒಪ್ಪಿಸಿದ್ದಾರೆ. ಆದರೆ ಸ್ವಾಮೀಜಿಯ ಭಾಷಣಕ್ಕೆ ವ್ಯಕ್ತವಾದಂತಹ ಮೆಚ್ಚುಗೆಗಿಂತ ಹೆಚ್ಚಾಗಿ ಅವರು ಸಭಿಕರನ್ನ ಅಮೆರಿಕಾದ ಸೋದರಿಯರೇ ಅಂತ ಸಂಬೋಧಿಸಿದಾಗ ಅದಕ್ಕೆ ಜನ ತೋರಿಸಿದಂತಹ ಪ್ರತಿಕ್ರಿಯೆ ನಿಜಕ್ಕೂ ಅದ್ಭುತವಾಗಿತ್ತು.
ಇಲ್ಲಿಯವರೆಗೂ ಯಾವ ಒಬ್ಬ ಪಾಶ್ಚಾತ್ಯನನ್ನು ಕೂಡ ಕೇವಲ ಲೇಡೀಸ್ ಅಂಡ್ ಜೆಂಟಲ್ಮನ್ ಅಂತ ಸಂಬೋಧನೆ ಮಾಡಿದ್ದನ್ನ ಆಲಿಸಿದ್ರು. ಆದರೆ ಹೊರದೇಶದಿಂದ ಬಂದಂತ, ಭಾರತದಿಂದ ಬಂದಂತ ಸಾಮಾನ್ಯವಾಗಿ ಕಾಣುವಂತಹ ಈ ವ್ಯಕ್ತಿ ಅಷ್ಟು ಒಂದು ಯೂನಿವರ್ಸಲ್ ಥಾಟ್ ಅನ್ನ ಸ್ವಾಮೀಜಿ ಅಭಿವ್ಯಕ್ತಗೊಳಿಸಿದಂತಹ ರೀತಿ, ಆ ಅಮೆರಿಕಾದ ನನ್ನ ಸೋದರ ಸೋದರಿಯರೇ ಅಂದಾಗ ಅವರೆಲ್ಲರಿಗೂ ಕೂಡ ಈ ಮನುಷ್ಯ ಯಾರೋ ನನಗೆ ಸೇರಿದವನು ಅನ್ನುವಂತಹ ಭಾವವನ್ನ ಜಾಗೃತಗೊಳಿಸಿದೆ ಅನ್ನೋದನ್ನ ನಾವಿಲ್ಲಿ ಭಾವಿಸಿ ನೋಡ್ಬೋದು. ಯಾವುದೇ ಆಡಂಬರ ನಾಟಿಕೆಯೂ ಇಲ್ಲದಂತಹ ಈ 3 ಸರಳ ಶಬ್ದಗಳಿಗೆ ಪ್ರತಿಕ್ರಿಯೆಯಾಗಿ ಸಭೆಗೆ ಸಭೆನೆ ಹುಚ್ಚೆದ್ದು ಹರ್ಷೋದ್ಗಾರ ಮಾಡ್ತಲ್ಲ, ಅದು ಪೂರ್ಣ 2 ನಿಮಿಷಗಳ ಕಾಲ. ಈ ಎಲ್ಲ ಆದಮೇಲೆ ಎಲ್ಲರೂ ಅವ್ರ ಕೈಯನ್ನ ನೋಡ್ಕೊಳ್ತಿದ್ರಂತೆ, ಎಲ್ಲವೂ ಕೆಂಪಾಗಿತ್ತು. ಇದಕ್ಕೆ ಕಾರಣ ಆದ್ರೂ ಏನಿದ್ದಿರ್ಬೋದು? ಬಹುಶಃ ಹೀಗೆ ಪ್ರತಿಕ್ರಿಯಿಸಿದಂತಹ ಆ ಜನಗಳಿಗೆ ಕಾರಣ ಏನು ಅಂತ ಗೊತ್ತಿರೋದಕ್ಕೂ ಸಾಧ್ಯ ಇಲ್ಲ. ಈ ಸಭೆಯಲ್ಲಿ ಹಾಜರಿದ್ದಂತಹ, ಹಾಗೆ ಮುಂದೆ ಲಾಸ್ ಏಂಜಲೀಸ್ ಅಲ್ಲಿ ಸ್ವಾಮೀಜಿಯ ಅತಿಥಿಗಳಾಗಿದ್ದಂತಹ ಶ್ರೀಮತಿ ಎಸ್.ಕೆ. ಬ್ಲಾಜೆಟ್ ಅನ್ನುವಂಥವಳು ಹೇಳ್ತಾಳೆ, ಯಾವಾಗ ಈ ನವಯುವಕ ಸನ್ಯಾಸಿ ಎದ್ದು ನಿಂತು ಅಮೆರಿಕಾದ ನನ್ನ ಸೋದರ ಸೋದರಿಯರೇ ಅಂತ ಸಂಬೋಧಿಸಿದನು, ಆಗ ಸಭೆಯಲ್ಲಿ 7,000 ಜನ ತಮ್ಗೆ ಯಾವುದೇ ಅರಿವಿಲ್ಲದೆ ಯಾವುದಕ್ಕೂ ಗೌರವ ಸೂಚಿಸೋ ಹಾಗೆ ಎದ್ದು ನಿಂತು ತಾವು ಯಾವುದಕ್ಕೆ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ ಅನ್ನೋದು ಕೂಡ ಕನಿಷ್ಠ ಪಕ್ಷ ಗೊತ್ತಿಲ್ಲದೆ ಕಡೆಗೆ ಎಲ್ಲ ಜನರು ಶಾಂತವಾಗಿ ಕುಳಿತುಕೊಳ್ಳೋ ಹಾಗೆ ಆ ವೇಳೆಗೆ ನೋಡ್ತಾನೆ ಹಲವಾರು ಸ್ತ್ರೀಯರು ಅವನನ್ನ ಹತ್ತಿರದಿಂದ ನೋಡೋದಕ್ಕೆ ಅಂತ ಬೆಂಚುಗಳನ್ನ ದಾಟ್ಕೊಂಡು ಮುಂದೆ ಧಾವಿಸಿ ಬಂದು ಹತ್ತಿರದಿಂದ ಈ ವ್ಯಕ್ತಿಯನ್ನು ಒಮ್ಮೆ ನೋಡಬೇಕು ಅಂತ ಬಂದ್ರು. ಅಂದ್ರೆ ಇದು ಸ್ವಾಮೀಜಿ ಮಾಡಿದಂತಹ ಕೆಲಸ. ಇದನ್ನ ಕಂಡು ನಾನು ನನ್ನಷ್ಟಕ್ಕೆ ಅಂದ್ಕೊಂಡೆ ಅಂತ ಸ್ವಾಮೀಜಿ ಹೇಳ್ತಾರೆ. ಮಗು, ಇಂತಹ ಆಕ್ರಮಣವನ್ನ ತಡೆದುಕೊಳ್ಳೋದಕ್ಕೆ ನಿನ್ನಿಂದ ಸಾಧ್ಯವಾದ್ರೆ ನಿಜಕ್ಕೂ ನೀನೊಬ್ಬ ದೇವರೇ ಸರಿ. ಈ ಚಿಂತನೆಯನ್ನ ನಾವು ಪುನಃ ಧ್ಯಾನ ಮಾಡಬೇಕು. ಇದು ಅತ್ಯಂತ ಧ್ಯಾನ ಯೋಗ್ಯವಾದಂಥದ್ದು. ಯಾವಾಗ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸೋದಕ್ಕೆ ಸ್ವಾಮೀಜಿ ಹತ್ರ ಬಂದ್ರು, ಸ್ವಾಮೀಜಿ ತಮ್ಮಷ್ಟಕ್ಕೆ ತಾವು ಹೇಳ್ಕೊಂಡ್ರಂತೆ, ಮಗು, ಇಂತಹ ಆಕ್ರಮಣವನ್ನ ಕೃಷ್ಣ ಹೇಳ್ತಾನಲ್ಲ, ಸುಖ ದುಃಖೇ ಸಮೇ ಕೃತ್ವ ಅನ್ನೋ ಹಾಗೆ ಸ್ವಾಮೀಜಿ ಇಲ್ಲೇ ಅವರು ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ. ಇಂತಹ ಆಕ್ರಮಣ ಅಂದ್ರೆ ಎಲ್ಲರೂ ಮೆಚ್ಚುಗೆಯನ್ನ ಅಭಿವ್ಯಕ್ತಗೊಳಿಸಕ್ ಬಂದಾಗ ಅದನ್ನ ನೀನು ಸರಿಯಾದ ರೀತಿಯಲ್ಲಿ ತಡೆದುಕೊಳ್ಳಬಲ್ಲೆಯಾ? ಹಾಗಾದ್ರೆ ನೀನ್ ನಿಜಕ್ಕೂ ದೇವರೇ ಸರಿ ಅನ್ನೋದು ಸ್ವಾಮೀಜಿಯ ಅಭಿಮತ. ಸ್ವಾಮೀಜಿಯವರಲ್ಲಿದ್ದಂತಹ ಗ್ರೌಂಡೆಡ್ನೆಸ್ ಅನ್ನ ನಾವಿಲ್ಲಿ ಫೀಲ್ ಮಾಡೋದಕ್ಕೆ ಸಾಧ್ಯ ಇದೆ. ಸಭಿಕರ ಈ ಪ್ರಚಂಡ ಪ್ರತಿಕ್ರಿಯೆಗೆ ಕಾರಣವನ್ನ ಶ್ರೀಮತಿ ಮೇರಿ ಲೂಯಿಸ್ ಬರ್ಕ್, ಸ್ವಾಮಿ ವಿವೇಕಾನಂದ ಇನ್ ವೆಸ್ಟ್ ನ್ಯೂ ಡಿಸ್ಕವರೀಸ್ ಅನ್ನೋ ಗ್ರಂಥದ ಮಾಲೆಯ ಕರ್ತೃ ಅವಳು ಹೀಗೆ ಊಹಿಸಿ ಹೇಳ್ತಾಳೆ, ನಮ್ಗೆ ತಿಳಿದಿರೋ ಹಾಗೆ ಭಾಷಣಕ್ಕೆ ಅಬ್ಬರದ ಕರತಾಡವನ್ನ ಗಿಟ್ಟಿಸ್ಕೊಂಡಂತಹ ಭಾಷಣಕಾರರಲ್ಲಿ ಸ್ವಾಮೀಜಿ ಮೊದಲಿಗರೇನಾಗಿರ್ಲಿಲ್ಲ. ಈ ಥರ ಎಷ್ಟೋ ಜನಕ್ಕೆ ಕರತಾಡನ ಸಿಕ್ಕಿತ್ತು. ಇನ್ನೂ ಕೆಲವರ ಭಾಷಣಕ್ಕೆ ಜನ ಸ್ವಲ್ಪ ಜೋರಾಗೆ ಚಪ್ಪಾಳೆ ತಟ್ಟಿದ್ರು. ಇನ್ನು ಆಧ್ಯಾತ್ಮಿಕ ತತ್ವಗ್ರಹಣದ ಸಾಮರ್ಥ್ಯದ ದೃಷ್ಟಿಯಿಂದ ನೋಡಿದ್ರೆ ಆ ಶ್ರೋತೃ ವರ್ಗ ಅಂಥದ್ದೇನಲ್ಲ, ಎಲ್ಲರೂ ಕೂಡ ಸಾಧಾರಣ ಮಟ್ಟದಲ್ಲೇ ಇದ್ರು. ಅದರ ಆಧ್ಯಾತ್ಮಿಕ ವ್ಯಾಕುಲತೆ ಏನೇ ಇದ್ರೂ ಕೂಡ ಭೋಗ ಸಂಪ್ರದಾಯದ ಪದರಗಳ ಅಡಿಯಲ್ಲಿ ಮುಚ್ಚಿ ಹೋಗ್ಬಿಟ್ಟಿತ್ತು. ಅಥವಾ ಹಿರಿಮೆ ಅಂತಂದ್ರೆ ಆಧ್ಯಾತ್ಮಿಕ ಹಿರಿಮೆಯೊಂದೇ ಅಂತ ಭಾವಿಸೋದಕ್ಕಾದ್ರೂ ಮತ್ತೆ ನೋಡಿದಂತಹ ಮಾತ್ರಕ್ಕೆ ಒಬ್ಬನ ಆಧ್ಯಾತ್ಮಿಕ ಸತ್ವವನ್ನ ಗುರುತು ಹಿಡಿಯೋದಕ್ಕೆ ಅದೇನೋ ಭಾರತವೇನೋ? ಆ ಜನಕ್ಕೆ ಕನಿಷ್ಠ ಪಕ್ಷದ ಭಾರತದ ಪರಿಕಲ್ಪನೆ ಇರಲಿಲ್ಲ. ಸ್ವಾಮೀಜಿ ಬಾಯಿಂದ ಹೊರಬಿದ್ದಂತಹ ಮೊದಲನೇ ಶಬ್ದಗಳಿಗೆ ಸಮ್ಮೇಳನದ ಆ ಶ್ರೋತೃ ವರ್ಗ ಅಷ್ಟೊಂದು ಉತ್ಸಾಹದಿಂದ ಪ್ರತಿಕ್ರಿಯೆ ನೀಡಿತು ಅಂತಂದ್ರೆ ಇದು ನಿಜಕ್ಕೂ ಕೂಡ ಶ್ರೀರಾಮಕೃಷ್ಣರ ಕೃಪೆ ಅಲ್ಲದೆ ಮತ್ತೇನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೇಳ್ತಾ ಶ್ರೀಮತಿ ಬ್ಲಾಜೆಟ್ ಹೇಳ್ತಾಳೆ, ಒಟ್ಟಾರೆಯಾಗಿ ಅಲ್ಲಿ ನೆರೆದಿದ್ದಂತಹ ಶ್ರೋತೃಗಳಿಗೆ ಅವ್ರಿಗೆ ಏನೂ ಅಂತಲೂ ಗೊತ್ತಾಗದಲೆ ಅವರಿಗೇ ಗೊತ್ತಿಲ್ಲದ ಹಾಗೆ ಮಾರು ಹೋದೋಪಾದಿಯಲ್ಲಿ ಜೋರಾಗಿ ಕರತಡನ ಮಾಡಿದ್ರು. ಬೇರೆಲ್ಲ ಭಾಷಣಗಳಿಗೆ ಪ್ರೋತ್ಸಾಹಕರ ಪ್ರತಿಕ್ರಿಯೆ ಕೊಟ್ಟಿದ್ರೂ ಕೂಡ ಅದಕ್ಕೆ ಸ್ಪಷ್ಟ ಕಾರಣಗಳಿರ್ತಿತ್ತು. ರಾಜಕೀಯ ಕಾರಣ ಇರ್ಬೋದು, ಅಥವಾ ಧಾರ್ಮಿಕ ಸಹಾನುಭೂತಿ ಇರ್ಬೋದು, ಅಥವಾ ಭಾಷಣಕಾರನ ಪೂರ್ವ ಪರಿಚಯ ಇರ್ಬೋದು, ತಮ್ಮ ರಾಷ್ಟ್ರದ ಪಾಪಕೃತ್ಯಕ್ಕೆ ಪಶ್ಚಾತ್ತಾಪ ಇತ್ಯಾದಿ ಅದೆಷ್ಟೋ ವಿಷಯಗಳಿದ್ದಿರ್ಬೋದು. ಆದರೆ ಸ್ವಾಮೀಜಿಯ ವಿಷಯದಲ್ಲಿ ಇಂಥದ್ದೇನೂ ಇರಲಿಲ್ಲ. ಅಥವಾ ಅವರು ಸೋದರ ಸೋದರಿಯರೇ ಅಂತ ಸಂಬೋಧಿಸಿದಷ್ಟರಿಂದಲೇ ಜನ ಸ್ಫೂರ್ತಿಗೊಂಡು ಹಾಗೆ
ಕಿವಿಗಳು ಚಿಕ್ಕೋ ಹಾಗೆ ಚಪ್ಪಾಳೆಯನ್ನು ಹೊಡೆದ್ರು ಅನ್ನೋ ಹಾಗೂ ಇಲ್ಲ. ಯಾಕೆ ಅಂದರೆ ವಿಶ್ವ ಭ್ರಾತೃತ್ವದ ಮಾತುಗಳನ್ನು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಎಲ್ಲರೂ ಆಡಿದ್ರು. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.